ನಮಸ್ತೆ ಸ್ನೇಹಿತರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯದಲ್ಲಿ BA 4ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 7 DSC 7ರಲ್ಲಿ ಇರುವಂತಹ ಪತ್ರಿಕೆ ಸಂಶೋಧನೆ ಮತ್ತು ವಿಮರ್ಶೆ. ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳನ್ನು ಅಭ್ಯಾಸ ಮಾಡುವಂಥ ನೀವುಗಳು ಹಂತ ಹಂತವಾಗಿ ಹೊಸ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತೀರ. ಅಂಥ ಸಂದರ್ಭದಲ್ಲಿ ಈ ಸಂಶೋಧನೆ ಮತ್ತು ವಿಮರ್ಶೆ ಸಾಹಿತ್ಯವನ್ನು ಇನ್ನೂ ಅಷ್ಟು ಆಳವಾಗಿ ಅಭ್ಯಾಸ ಮಾಡಲು ತಿಳಿಸಿಕೊಡುವಂಥ ಒಂದು ಮಾರ್ಗ ಅಂತ ಹೇಳ್ಬೋದು. ಅಂತಹ ಸಂಶೋಧನೆ ಮತ್ತು ವಿಮರ್ಶೆ ಎರಡನ್ನೂ ಸಹ ನಿಮ್ಮ ಪಠ್ಯಕ್ರಮಕ್ಕೆ ಅಳವಡಿಸಿದ್ದಾರೆ. ಅದರಲ್ಲಿ ಬರುವಂಥ ಘಟಕಗಳನ್ನು ಕುರಿತು ನೋಡೋಣ. ಮೊದಲ ಘಟಕ ಸಂಶೋಧನೆಯ ಪರಿಕಲ್ಪನೆ, ಅರ್ಥ, ಸ್ವರೂಪ, ಸಂಶೋಧನೆ ಮತ್ತು ವಿಮರ್ಶೆಯ ಅಂತಸ್ಸಂಬಂಧ, ಸಾಮ್ಯತೆ, ಆಕರ, ಸಾಮಗ್ರಿಗಳು. ಇವಿಷ್ಟು ಅಂಶಗಳು ಮೊದಲನೇ ಒಂದು ಘಟಕದಲ್ಲಿ ಬರ್ತವೆ. ಎರಡನೇ ಘಟಕ ಸಂಶೋಧನೆಗೆ ಸಂಬಂಧಪಟ್ಟಂಥದ್ದು ಕ್ಷೇತ್ರ ಕಾರ್ಯ, ಫೀಲ್ಡ್ ವರ್ಕ್ ಅಂತ ಹೇಳ್ತೀವಿ. ಇದರಲ್ಲಿ ಕ್ಷೇತ್ರ ಕಾರ್ಯಾಚರಣೆ ಯಾವ ರೀತಿ ಫೀಲ್ಡ್ ವರ್ಕ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಕ್ಷೇತ್ರ ಕಾರ್ಯಾಚರಣೆಯಲ್ಲಿಯೇ ಬರುವಂಥದ್ದು ಯಾವುದು ಅಂದರೆ ವ್ಯಕ್ತಿಗಳು, ಪ್ರಶ್ನಾವಳಿಗಳು, ನಮೂನೆಗಳು ಇತ್ಯಾದಿ. ಇದೆಲ್ಲ ಕ್ಷೇತ್ರ ಕಾರ್ಯಾಚರಣೆಯಲ್ಲಿ ಬರುವಂಥ ಅಂಶಗಳು. ಇನ್ನು ಮೂರನೇದಾಗಿ ಬರುವಂಥದ್ದು ಸಂಶೋಧನಾ ಹಂತಗಳು. ಒಬ್ಬ ವ್ಯಕ್ತಿ ಸಂಶೋಧನೆಯನ್ನು ಕೈಗೊಳ್ತಾನೆ ಅಂತಂದ್ರೆ ಆ ಸಂಶೋಧನೆ ಹೇಗೆ ಪರಿಪೂರ್ಣ ಆಗಬೇಕು ಅನ್ನೋದಕ್ಕೆ ಹಂತಗಳಿರ್ತವೆ. ಆ ಹಂತಗಳನ್ನು ಅನುಸರಿಸಿ ಸಂಶೋಧನೆಯನ್ನು ಮುಂದುವರಿಸಬೇಕು. ಸಂಶೋಧನಾ ಹಂತಗಳು ಆಕರಗಳ ಸಂಗ್ರಹ, ಆಕರಗಳ ವಿಶ್ಲೇಷಣೆ, ಆಕರಗಳ ವ್ಯಾಖ್ಯಾನ, ಮಾದರಿಗಳು ಹಾಗೂ ಊಹಾತ್ಮಕ ಸತ್ಯಗಳು ಸಂಶೋಧಕನ ಜವಾಬ್ದಾರಿ. ನಾಲ್ಕನೇ ಒಂದು ಘಟಕ ವಿಮರ್ಶೆಯ ಮೂಲತತ್ವಗಳು. ಅದರಲ್ಲಿ ಪ್ರಮುಖವಾಗಿ ಸಾಹಿತ್ಯ ವಿಮರ್ಶೆ, ಅದರ ಅರ್ಥ, ಸ್ವರೂಪ, ಉದ್ದೇಶ, ಮೂಲತತ್ವಗಳು ಮತ್ತು ವಿಧಾನಗಳು. ಇವಿಷ್ಟು ಈ ವಿಮರ್ಶೆಯ ಮೂಲತತ್ವಗಳಲ್ಲಿ ಬರ್ತದೆ. ಇನ್ನು ಕೊನೆಯದಾಗಿ ಐದನೇದ್ದು ವಿಮರ್ಶೆಯ ಪ್ರಕಾರಗಳು. ಅದರಲ್ಲಿ ಅ ಮತ್ತು ಆ ಅಂತ ಇದೆ. ವಿಮರ್ಶೆಯ ಪ್ರಕಾರಗಳಲ್ಲಿ ಅದಲ್ಲಿ ಚಾರಿತ್ರಿಕ, ರೂಪನಿಷ್ಠ, ಸಮಾಜಶಾಸ್ತ್ರೀಯ, ಮನೋವೈಜ್ಞಾನಿಕ, ಪ್ರಾಯೋಗಿಕ, ರಾಚನಿಕ, ವಸ್ತುನಿಷ್ಠ ಮತ್ತು ಸ್ತ್ರೀವಾದಿ ವಿಮರ್ಶೆ. ಇಷ್ಟೆಲ್ಲ ಪ್ರಕಾರಗಳು ಒಂದು ಬಂದರೆ ಆದಲ್ಲಿ ಒಳಮುಖಿ ವಿಮರ್ಶೆ ಮತ್ತು ಹೊರಮುಖಿ ವಿಮರ್ಶೆ ಅಂತ ಹೇಳಿ ಬರ್ತದೆ. ಇದಿಷ್ಟೇನು ಅಂದ್ರೆ DSC 7 ಪತ್ರಿಕೆಗೆ ಸಂಬಂಧಪಟ್ಟಂಥ ಒಂದು ಪಠ್ಯಕ್ರಮ ಅಂತ ಹೇಳಬಹುದು. ಇದಕ್ಕೆ ಅನುಕೂಲವಾಗುವಂಥ ಪರಾಮರ್ಶನ ಗ್ರಂಥಗಳು ಸಂಶೋಧನೆ M ಚಿದಾನಂದ ಮೂರ್ತಿಯವ್ರದ್ದು ಒಳ್ಳೆಯ ಪುಸ್ತಕ ಇದು. ಅದೇ ರೀತಿ ಡಾಕ್ಟರ್ MM ಕಲಬುರ್ಗಿ ಅವ್ರದ್ದು ಬಹಳಷ್ಟು ಸರಳವಾದಂಥದ್ದು, ಅರ್ಥ ಆಗುವಂಥ ಒಂದು ಗ್ರಂಥ ಯಾವುದು ಅಂದರೆ ಕನ್ನಡ ಸಂಶೋಧನಾ ಶಾಸ್ತ್ರ. ಬಹಳ ನಮ್ಮಂಥ ವಿದ್ಯಾರ್ಥಿ ಹಂತದಲ್ಲಿ ಇರೋರಿಗೆ ತುಂಬ ಅನುಕೂಲವಾಗುವಂಥ ಒಂದು ಪುಸ್ತಕ ಅಂತ ಹೇಳ್ಬೋದು. ಅದೇ ರೀತಿ BV ಶಿರೂರ್ ಅವ್ರದ್ದು ಸಂಶೋಧನಾ ಸ್ವರೂಪವೂ ಸಹ ಒಂದು ಒಳ್ಳೆಯ ಗ್ರಂಥ ಆಗ್ತದೆ. ಹಾಗೆ ಬೇರೆ ಬೇರೆ ಕನ್ನಡ ಸಂಶೋಧನಾ ಮಾರ್ಗ ಮತ್ತು ಇತಿಹಾಸ, ಇದು ಕನ್ನಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು. ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠ ಅವ್ರು ಬರೆದಂಥರುವಂಥದ್ದು. ಹೀಗೆ ಸಾಕಷ್ಟು ಸಂಶೋಧನೆ ಮತ್ತು ವಿಮರ್ಶೆಗೆ ಸಂಬಂಧಪಟ್ಟಂಥ ಪುಸ್ತಕಗಳು ನಾವಿಲ್ಲಿ ನಮಗೆ ಪರಾಮರ್ಶನ ಗ್ರಂಥಗಳು ಅಂತ ಹೇಳಿಕೊಟ್ಟಿದ್ದಾರೆ. ವಿಮರ್ಶೆಗೆ ಸಂಬಂಧಪಟ್ಟಂಥದ್ದು ನೋಡಿದರೆ ವಿಮರ್ಶೆ ಪೂರ್ವ ಪಶ್ಚಿಮ GS ರುದ್ರಪ್ಪ ಅವ್ರದ್ದು ಬಹಳಷ್ಟು ಉತ್ತಮವಾದಂಥ ಪುಸ್ತಕ. ಹೀಗೆ ನಮಗೆ ಸಂಶೋಧನೆ ಮತ್ತು ವಿಮರ್ಶೆಗೆ ಎರಡೂ ಸಂಬಂಧಪಟ್ಟಂಥ ಹಲವು ಪುಸ್ತಕಗಳ ಪರಾಮರ್ಶನ ಗ್ರಂಥಗಳನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೋಡಿ ನೀವು ಗಮನಿಸ್ಬೋದು. ಮುಂದಿನ ದಿನಮಾನಗಳಲ್ಲಿ ನಾನು ಮಾಡುವಂಥ ತರಗತಿಗಳನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಂಡು ಪ್ರೋತ್ಸಾಹಿಸಿ. ಧನ್ಯವಾದಗಳು.